ಬಳ್ಳಾರಿ ಕೋಲಾರದ ಬಳಿಕ ಯಾಲಕ್ಕಿ ನಗರಿ ಹಾವೇರಿಯಲ್ಲೂ ಕೂಡ ಬ್ಯಾನರ್ ಗಲಾಟೆ ಆಗ್ತಾ ಇದೆ. ಫ್ಲೆಕ್ಸ್ ತೆರವಿಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಸ್ಥಳೀಯರ ಮಧ್ಯೆ ವಾಗ್ವಾದ ಆಗಿದೆ. ಹಾವೇರಿಯ ರಾಣೆಬೆನ್ನೂರು ನಗರಸಭೆ ಕಮಿಷನರ್ ಜೊತೆ ವಾಗ್ವಾದ ಆಗಿರೋದಿದೆ. ಬಳ್ಳಾರಿಯಲ್ಲಿ ಗಲಾಟೆ ಆಯಿತು. ಕೋಲಾರದ ಶಿಡ್ಲಘಟ್ಟದಲ್ಲಿ ಒಂದು ಸಿನಿಮಾ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿದ್ದಂಥ ಬ್ಯಾನರ್ ಗಲಾಟೆ ಏನಾಯಿತು ಅನ್ನೋದನ್ನು ನೋಡಿದ್ದೀವಿ. ಇದಾದ ನಂತರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಈ ಘಟನೆ ಆಗಿದೆ. ರಾಣೆಬೆನ್ನೂರು ನಗರಸಭೆ ಕಮಿಷನರ್ ಜೊತೆಗೆ ವಾಗ್ವಾದ. ರಾಣೆಬೆನ್ನೂರು ನಗರಸಭೆಯ ಕಮಿಷನರ್ ಫಕ್ಕೀರಪ್ಪ ಇಂಗಳಗಿ ಅಂತ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ರಾಣೆಬೆನ್ನೂರಿನ ಕುರುಬಗೇರಿ ಕ್ರಾಸ್ ಅಂತಿದೆ. ಆ ಕುರುಬಗೇರಿ ಕ್ರಾಸ್ನಲ್ಲಿ ಅನಧಿಕೃತವಾಗಿ ಬ್ಯಾನರ್ ಏನೋ ಹಾಕಿದ್ರಂತೆ. ಹೀಗಾಗಿ ಸ್ಥಳಕ್ಕೆ ಕಮಿಷನರ್ ಬಂದರು. ಅನಧಿಕೃತವಾಗಿ ಹಾಕಿರುವಂತಹ ಬ್ಯಾನರ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿದರು. ಈ ವೇಳೆ ಸ್ಥಳೀಯರು ಮತ್ತು ಕಮಿಷನರ್ ನಡುವೆ ವಾಗ್ವಾದ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇದೇನೋ ವಿಕೋಪಕ್ಕೆ ಹೋಗ್ಬಿಡುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ರು. ಅದಾದ ನಂತರ ನಗರಸಭೆ ಕಮಿಷನರ್ ಅವರನ್ನ ಕಳಿಸಿದ್ದಾರೆ. ಏನು ಸಮಸ್ಯೆ ಅಲ್ಲ ಅದು ಹೇಳಿ ಸರ್, ಹೇಳಿ ಸರ್, ಹೇಳಿ ತಡಿಪ್ಪ ಮಾಡೋ ಕೆಲಸ ದಯಮಾಡಿ ಮಾಡಿಲ್ಲ. ತಪ್ಪಾಗಿ ಅರ್ಥೈಸ್ಬೇಡ್ರಿ. ಪರ್ಮಿಷನ್ ಏನು ಸಮಸ್ಯೆ ಅಲ್ಲ ಅದು ಹೇಳಿ ಸರ್, ಹೇಳಿ ಸರ್, ಹೇಳಿ ತಡಿಪ್ಪ ಮಾಡೋ ಕೆಲಸ ದಯಮಾಡಿ ಮಾಡಿಲ್ಲ. ತಪ್ಪಾಗಿ ಅರ್ಥೈಸ್ಬೇಡ್ರಿ.